ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಲೋ, ಇಂದು ನಿಮ್ಮೊಂದಿಗೆ ಒಂದು ಕಥೆಯನ್ನು ಹಂಚಿಕೊಳ್ಳಲಿದ್ದೇನೆ. ಇದು ಪ್ಯಾಲೆಸ್ಟೀನಿಯರ ನಡುವೆ ವಿಶ್ವದಾದ್ಯಂತ ಹೇಳಲ್ಪಡುವ ಒಂದು ಸ್ಫೂರ್ತಿದಾಯಕ ಕಥೆ. ಇಸ್ರೇಲ್ನ ಜೈಲುಗಳಲ್ಲಿ ಪ್ಯಾಲೆಸ್ಟೀನ್ನ ಕೈದಿಗಳ ಜೀವನ ಮತ್ತು ಕಷ್ಟಗಳನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ರೂಪಿತವಾದ ಕಥೆ ಇದು. ಇದು ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ, ಆಘಾತಗೊಳಿಸುತ್ತದೆ, ಸ್ಫೂರ್ತಿಯನ್ನು ನೀಡುತ್ತದೆ. ಈ ಕಥೆಯಲ್ಲಿ ಒಬ್ಬ ಯುವ ಪ್ಯಾಲೆಸ್ಟೀನಿಯನ್ ಇದ್ದಾನೆ. ಅವನ ಹೆಸರು ಅಬ್ದುರ್ ರಹಮಾನ್ ಜಾಬರ್. ಇಸ್ರೇಲ್ನ ನಫಾ ಎಂಬ ಜೈಲಿನಲ್ಲಿ ಅವನನ್ನು ಬಂಧಿಸಲಾಗಿತ್ತು. ಈ ಕಥೆಯನ್ನು ಹೇಳುವವಳು ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಗಾರ್ಡ್. ಆಕೆಯ ಹೆಸರು ಲಿಯಾ ಮಾರ್ಕಸ್ ಎಂದು ಇಡೋಣ. ಲಿಯಾಗೆ ಒಂದೇ ವಿಷಯವನ್ನು ಕಲಿಸಲಾಗಿತ್ತು: ನಿನ್ನ ಹೃದಯವನ್ನು ತೋರಿಸಬೇಡ, ಕೈದಿಗಳು ಭದ್ರತಾ ಬೆದರಿಕೆ, ಅವರನ್ನು ಮನುಷ್ಯರಂತೆ ನೋಡಬೇಡ. ಆಕೆ ಕಠಿಣವಾಗಿ ಭಯಪಡಿಸುವವಳಾಗಿದ್ದಳು. ಆದರೆ ಅಬ್ದುರ್ ರಹಮಾನ್ ಎಂಬ ಆ ಯುವಕ ಆಕೆಯ ಜಗತ್ತನ್ನೇ ಬದಲಾಯಿಸಲಿದ್ದ. ಅವನನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇರಿಸಲಾಗಿತ್ತು. ತೆಳ್ಳಗಿನ ದೇಹ, ಕಿತ್ತಳೆ ಬಣ್ಣದ ಯೂನಿಫಾರ್ಮ್, ಕೈಗಳಲ್ಲಿ ಸಂಕೋಲೆ. ಆದರೆ ಅವನ ಕಣ್ಣುಗಳಲ್ಲಿ ಭಯವಿರಲಿಲ್ಲ, ಕೇವಲ ಶಾಂತಿ ಮಾತ್ರ ಇತ್ತು. ಅವನು ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡುತ್ತಿದ್ದ, ಕಣ್ಣೀರು ಸುರಿಸುತ್ತಿದ್ದ. ಒಂದು ಚಿಕ್ಕ ಡೈರಿಯಲ್ಲಿ ಏನನ್ನೋ ಚಿತ್ರಿಸುತ್ತಿದ್ದ, ಬಂಡೆಗಳು, ಆಕಾಶದ ಕಡೆಗೆ ಎತ್ತಿದ ಕೈಗಳು. ಹಲವಾರು ಬಾರಿ ಆಹಾರವನ್ನು ಮುಟ್ಟಲಿಲ್ಲ. ಒಮ್ಮೆ ಲಿಯಾ ಕೇಳಿದಳು, ನಿನಗೆ ಆಹಾರ ಬೇಡವೇ? ಅವನು ಹೇಳಿದ, ನಾನು ನನ್ನ ಕೊನೆಯ ಪಯಣಕ್ಕೆ ತಯಾರಾಗುತ್ತಿದ್ದೇನೆ. ಕೆಲವು ದಿನಗಳ ನಂತರ ಒಂದು ಆದೇಶ ಬಂದಿತು: ಅಬ್ದುರ್ ರಹಮಾನ್ಗೆ ಮರಣದಂಡನೆ ನೀಡಬೇಕೆಂದು. ಇದು ಕಾಲ್ಪನಿಕ ಭಾಗ, ಏಕೆಂದರೆ ಇಸ್ರೇಲ್ನಲ್ಲಿ ಮರಣದಂಡನೆ ಸಾಮಾನ್ಯವಾಗಿರುವುದಿಲ್ಲ. ಆದರೆ ಕಥೆಯಲ್ಲಿ ಇದು ಒಂದು ನಾಟಕೀಯ ಕ್ಷಣ. ಲಿಯಾಗೆ ಹೇಳಲಾಯಿತು, ನೀನು ಹೋಗಿ ಅವನ ಕೊನೆಯ ಆಸೆಯನ್ನು ಕೇಳು. ಆಕೆ ಕೋಣೆಗೆ ಹೋಗಿ ಯಂತ್ರದಂತೆ ಕೇಳಿದಳು, ನಿನ್ನ ಕೊನೆಯ ಆಸೆ ಏನು? ಅವನು ಸ್ವಲ್ಪ ಸಮಯ ಮಾತನಾಡದೇ ಇದ್ದ. ನಂತರ ಹೇಳಿದ, ನನ್ನ ತಾಯಿಯನ್ನು ಭೇಟಿಯಾಗಬೇಕು. ಲಿಯಾ ಆಘಾತಗೊಂಡಳು. ಇಷ್ಟೇನಾ? ಅವನ ಮನಸ್ಸಿನಲ್ಲಿ ತಾಯಿ ಮಾತ್ರ. ನಿನ್ನ ತಾಯಿಯ ಬಗ್ಗೆ ಯಾವುದಾದರೂ ಮಾಹಿತಿ ಇದೆಯೇ ಎಂದು ಕೇಳಿದಳು. ಅವನು ಹೇಳಿದ, 4 ವರ್ಷಗಳಿಂದ ಭೇಟಿಯಾಗಿಲ್ಲ. ಕೊನೆಯ ಬಾರಿ ಮನೆಯ ಅಂಗಣದಲ್ಲಿ ಆಕೆ ನನ್ನನ್ನು ತಬ್ಬಿಕೊಂಡಿದ್ದಳು. ಸುತ್ತಲೂ ಹೊಗೆ, ವಿಮಾನಗಳು. ಓಡು, ಹಿಂತಿರುಗಿ ನೋಡಬೇಡ ಎಂದು ಆಕೆ ಅಳುತ್ತಿದ್ದಳು. ಆ ರಾತ್ರಿ ಲಿಯಾಗೆ ನಿದ್ದೆ ಬರಲಿಲ್ಲ. ಆ ತಾಯಿ ಯಾರಿರಬಹುದು ಎಂದು ಆಕೆ ಯೋಚಿಸಿದಳು. ಲಿಯಾ ರಹಸ್ಯವಾಗಿ ತನಿಖೆ ನಡೆಸಿದಳು. ಆಕೆ ಕಂಡುಹಿಡಿದಳು, ಅಬ್ದುರ್ ರಹಮಾನ್ನ ತಾಯಿ ಫಾತಿಮಾ ಜಾಬರ್ 2 ವರ್ಷಗಳ ಹಿಂದೆ ಖಾನ್ ಯೂನಿಸ್ನಲ್ಲಿ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಳು. ಈ ಸ್ಥಳ ಮತ್ತು ಘಟನೆ ನಿಜವಾದ ಹಿನ್ನೆಲೆಯಿಂದ ತೆಗೆದುಕೊಳ್ಳಲಾಗಿದೆ, ಆದರೆ ಫಾತಿಮಾ ಎಂಬುದು ಕಥೆಗಾಗಿ ಸೇರಿಸಲಾಗಿದೆ. ಲಿಯಾ ಅವನಿಗೆ ಹೇಳಲು ಹೆದರಿದಳು. ಆದರೆ ಕೊನೆಗೆ ಹೇಳಿದಳು, ನಿನ್ನ ತಾಯಿಯ ಮನೆ ಬಾಂಬ್ ದಾಳಿಯಿಂದ ನಾಶವಾಯಿತು. ಅಬ್ದುರ್ ರಹಮಾನ್ ನೆಲಕ್ಕೆ ಕುಸಿದ. ನಾನು ಆಕೆಯನ್ನು ಭೇಟಿಯಾಗುವ ಆಸೆಯಲ್ಲಿ ಬದುಕಿದ್ದೆ. ಆಕೆ ನನ್ನ ಕೈಯನ್ನು ಹಿಡಿದು ಸಾಕು ಎಂದು ಹೇಳುತ್ತಾಳೆಂದು ಭಾವಿಸಿದ್ದೆ ಎಂದು ಅವನು ಅಳುತ್ತಿದ್ದ. ಆ ಕ್ಷಣದಲ್ಲಿ ಲಿಯಾಳು ಒಡೆದಿದಳು. ಆ ಕೋಣೆಯಲ್ಲಿ ಅವರಿಬ್ಬರೇ ಇದ್ದರು, ಒಬ್ಬ ಗಾರ್ಡ್ ಮತ್ತು ಕೈದಿಯಲ್ಲ, ಇಬ್ಬರು ಮನುಷ್ಯರು. ಕೊಂಚ ಸಮಯದ ನಂತರ ಅಬ್ದುರ್ ರಹಮಾನ್ ಹೇಳಿದ, ಇನ್ನೊಂದು ಆಸೆಯನ್ನು ಹೇಳಬಹುದೇ? ನನ್ನ ತಾಯಿಯ ಸಮಾಧಿಯಿಂದ ಒಂದು ಮುಷ್ಟಿ ಮಣ್ಣು ತಂದುಕೊಡುವೆಯೇ? ಅದರಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು, ಆಕೆಯನ್ನು ಬೀಳ್ಕೊಡಬೇಕು. ಲಿಯಾ ಆಘಾತಗೊಂಡಳು, ಆದರೆ ಅವನ ಮಾತುಗಳು ಆಕೆಯನ್ನು ಮುಟ್ಟಿದವು. ಕಥೆಯಲ್ಲಿ ಲಿಯಾ ಒಂದು ಧೈರ್ಯದ ನಿರ್ಧಾರ ತೆಗೆದುಕೊಂಡಳು. ಆಕೆ ರಹಸ್ಯವಾಗಿ ಖಾನ್ ಯೂನಿಸ್ಗೆ ಹೋದಳು. ಒಂದು ನಕಲಿ ಗುರುತಿನ ಚೀಟಿ ಮತ್ತು ಪ್ಯಾಲೆಸ್ಟೀನ್ ಉಡುಗೆಯನ್ನು ಬಳಸಿ ಅಲ್ಲಿಗೆ ತಲುಪಿದಳು. ಒಂದು ಸ್ಮಶಾನದಿಂದ ಒಂದು ಮುಷ್ಟಿ ಮಣ್ಣನ್ನು ತೆಗೆದುಕೊಂಡಳು. ಯಾರಿಗೂ ಕೇಳಿದಾಗ ಅವರು ಹೇಳಿದರು, ಇಲ್ಲಿ ಎಲ್ಲೋ ಇರಬಹುದು. ಲಿಯಾ ಆ ಮಣ್ಣನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಹಿಂತಿರುಗಿದಳು. ಲಿಯಾ ಆ ಮಣ್ಣನ್ನು ಅಬ್ದುರ್ ರಹಮಾನ್ಗೆ ಕೊಟ್ಟಳು. ಅವನು ಅದನ್ನು ತಾಬ್ಬಿಕೊಂಡು ಅಳುತ್ತಿದ್ದ. ನಂತರ ಹೇಳಿದ, ಲಿಯಾ, ಇನ್ನೊಂದು ಆಸೆಯನ್ನು ಹೇಳಬಹುದೇ? ನಿನ್ನ ಕಾಲುಗಳನ್ನು ತೊಳೆಯಬೇಕು. ಲಿಯಾ ಆಘಾತಗೊಂಡಳು. ಏಕೆ ಎಂದು ಕೇಳಿದಳು. ನಿನ್ನ ಕಾಲಿಗೆ ಒಟ್ಟಿಕೊಂಡ ಈ ಮಣ್ಣು ನಮ್ಮದು. ಆದರೆ ನಾನು ಸಾಯುವಾಗ ನನ್ನ ಹೃದಯದಲ್ಲಿ ದ್ವೇಷವಿರಬಾರದು. ನಿನ್ನ ಕಾಲಿನಿಂದ ನಮ್ಮ ರಕ್ತವನ್ನು ನಾನು ತೊಳೆಯುತ್ತೇನೆ. ದೇವರು ನಾನು ಕ್ಷಮಿಸಿದ್ದೇನೆ ಎಂದು ತಿಳಿಯಲಿ. ಲಿಯಾ ಚಲಿಸಲಾಗದೆ ನಿಂತಳು. ಆದರೆ ಅವನನ್ನು ತಡೆಯಲಿಲ್ಲ. ಅವನು ಒಂದು ಬಾಟಲಿಯ ನೀರನ್ನು ತೆಗೆದುಕೊಂಡು ಆಕೆಯ ಕಾಲುಗಳನ್ನು ನಿಧಾನವಾಗಿ ತೊಳೆದ. ಮಣ್ಣು ಮಣ್ಣಿಗೆ, ಆತ್ಮಗಳು ಆಕಾಶಕ್ಕೆ ಎಂದು ಅವನು ಹೇಳಿದ.
ಮರಣದಂಡನೆಯ ದಿನದಂದು ಅಬ್ದುರ್ ರಹ್ಮಾನ್ನನ್ನು ಕರೆದೊಯ್ದರು. ಇದು ಕಥೆಯ ಒಂದು ಭಾಗ ಮಾತ್ರ, ವಾಸ್ತವದಲ್ಲಿ ಇದು ನಡೆದಿಲ್ಲ. ಅವನು ಆ ಮಣ್ಣನ್ನು ಕೈಯಲ್ಲಿ ಹಿಡಿದು ನಗುತ್ತಿದ್ದ. ಈ ಮಣ್ಣು ನನಗೆ ಜಗತ್ತಿಗಿಂತಲೂ ಮೌಲ್ಯಯುತ ಎಂದು ಲಿಯಾಗೆ ಹೇಳಿದ. ನಂತರ ಅವನು ಹೋದ. ಲಿಯಾ ಆ ಕಥೆಯ ನಂತರ ಕೆಲಸವನ್ನು ಬಿಟ್ಟು ಹೆಸರು ಬದಲಾಯಿಸಿ ದೂರಕ್ಕೆ ಹೋದಳು. ಆಕೆಯ ಕೈಯಲ್ಲಿ ಆ ಮಣ್ಣಿನ ಒಂದು ಕಣವು ಇನ್ನೂ ಇದೆ ಎಂದು ಭಾವಿಸಿದಳು. ಇದು ಪ್ಯಾಲೆಸ್ಟೀನಿಯರು ಹೇಳಿ ಕೇಳುವ ಆ ಸ್ಫೂರ್ತಿದಾಯಕ ಕಥೆ. ಇದು ನಿಜವಾದ ಘಟನೆಯಲ್ಲ, ಆದರೆ ಜೈಲಿನ ಕೈದಿಗಳ ಕಷ್ಟಗಳನ್ನು ಮತ್ತು ಅವರ ಮಾನವೀಯತೆಯನ್ನು ಜಗತ್ತಿಗೆ ಹೇಳಲು ರಚಿಸಲಾದ ಕಥೆ. ಇದು ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.